ಪತಯೇ ನಮಃ. ರಾಜ ನಕ್ಷತ್ರ ಚಂದ್ರೋದಯ ಅರಿತಿ ವೀರ ಮಾರ್ತಾಂಡ ವೈರಿಗಜ ಸಿಂಹ ಸ್ವರೂಪ ಬಳಿರಿ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸ ಭೌಪರ 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 ಬಳಿರಿ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಯೋಧ್ಯೆಗೆ ಯಾರೆಂದುಕೊಂಡಿದ್ದೀರಿ? ರುಕ್ಮಾಂಗದ ಭೂಪತಿ ಎಂದು ಕೇಳಿದ್ದೇವೆ. ನಾನೇ ಸರಿ. ಬಂದಂತಹ ಕಾರ್ಯ ಸರ್ವರು ಆಲಿಸಿ. ಕೇಳು ಗುಣಶೀಲ ಲಕ್ಷಣ ಕರುಣ ವಿನಯದಿ ದಾನ ಧರ್ಮದೊಳೆರಡು ಗುಣದಲ್ಲಿ ಕಾಣೆವೆನ್ನುತ್ತ ಸರದಿರುವ ಸಭೆಯೊಳು ಹೊಗಳುತ್ತಿರುವ ಹಗಲಿಗೆ ಸೂರ್ಯ, ರಾತ್ರಿಗೆ ಚಂದ್ರ, ರಾತ್ರಿ ಹಗಲು ಜೀವಮಾನಸಕ್ಕೆ ಸೂರ್ಯ ಚಂದ್ರನಂತೆ ಬೆಳಕಾಗುವ ವ್ಯವಸ್ಥೆ ರಾಜಪ್ರಭುತ್ವ. ವರ್ತಮಾನ ಕಾಲದಲ್ಲಿ ಸೂರ್ಯ ವಂಶೀಯನಾಗಿ ಸಿಂಹವಿಷ್ಟರವನ್ನು ರುಕ್ಮಾಂಗದ ನಾಮಕನಾದ ನಾನೇ ಏರಿ ಆಳುತ್ತಿದ್ದೇನೆ. ಆಡಳಿತದಲ್ಲಿ ಶಾಂತಿ ನೆಮ್ಮದಿ ಇದೆ. ಸಾಂಸಾರಿಕ ವಿಚಾರವಾಗಿ ಹೇಳುವುದಿದ್ದರೆ ಸಂಧ್ಯಾವಳಿಯ ಕೈ ಹಿಡಿದು ಧರ್ಮಾಂಗದ ನಾಮಕನಾದ ಮಗನನ್ನು ಪಡೆದು ತೃಪ್ತನಿದ್ದೇನೆ. ದೇವಾಂಗನೆಯರ ಸೂಚನೆ, ನಾರದರ ನಿರೂಪದಂತೆ ಏಕಾದಶಿ ವ್ರತವನ್ನು ನಿರಂತರ ಆಚರಿಸುತ್ತಾ ಬಂದಿದ್ದೇನೆ. ದಶಮಿಯಲ್ಲಿ 9 ಊಟ, ಏಕಾದಶಿಯಲ್ಲಿ ನಿರಾಹಾರ, ದ್ವಾದಶಿಯಲ್ಲಿ ಪಾರಣೆ. ನನ್ನ ಆಜ್ಞೆಯಂತೆ ಪ್ರಜೆಗಳೂ ಸಹ ಆಚರಿಸುತ್ತಿದ್ದಾರೆ. ವ್ರತದ ಫಲ ಹರಿದರ್ಶನದ ಸೌಭಾಗ್ಯ ಸಕಲರಿಗೂ ಪ್ರಾಪ್ತಿಯಾಗಲಿ.
ನೋಡುತ್ತಾ ಇದ್ದ ಹಾಗೆ ಇಂದು ದಶಮಿ, ನಾಳೆ ಏಕಾದಶಿ, ಸಿದ್ಧತೆಯಾಗಬೇಕು. ಹಾಗಾಗಿ ಆ ಕಾರ್ಯದ ಕಡೆಗೆ ಗಮನ ಹರಿಸುತ್ತೇನೆ. ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ಸೈಮಿನಿಗೆ ಯಾರೆಂದು ಕೇಳಿದ್ದೀರಿ? ಯಮಧರ್ಮರಾಯನನ್ನು ಕೇಳಿದ್ದೇವೆ. ನಾವೇ ಸರಿ. ಓಲಗವಿತ್ತ ವಿಚಾರ. ಶಂಭೋ ಶಂಕರ ರಕ್ಷಿಸು ಪ್ರಭೋ ರಕ್ಷಿಸು. ಸುತ್ತಲೂ ಪ್ರೇತಗಳು, ಸೈಮಿನಿಯ ಓಲಗ ಶಾಲೆ, ಚಿತ್ರಗುಪ್ತರೇ, ಮೃತ್ಯು ದೇವತೆ, ಏನಿಲ್ಲ ನಮ್ಮ ಓಲಗದ ವೈಭವ, ಏನು ವಿಶೇಷ? ಲಾಲಿಸಬೇಕು ಜಿಯ ಅಂತಕ ರಾಜ, ಲಾಲಿಸಬೇಕು ಜಿಯ. ಯಮಧರ್ಮ ಅಂತ ಸರಿಯಾಗಿ ಹೇಳಿ. ಯಮಧರ್ಮರಾಯ, ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಯಾವ ಲೆಕ್ಕ? ಭೂಲೋಕದಲ್ಲಿ ಅಯೋಧ್ಯೆ, ಅಯೋಧ್ಯೆಯಲ್ಲಿ ಹಲವು ಮಂದಿ ಆಯುಷ್ಯ ಮುಗಿದಿದೆ ರಾಯ್ರೆ, ಆದ್ರೆ ಸಾಯುವುದೇ ಇಲ್ಲ ರಾಯ್ರೆ. ಯಾಕೆ? ಏನಾಯಿತು? ರಥ ರಾಯ್ರೆ, ರಥ. ರಥವೇ? ಬ್ರಹ್ಮರಥ ಅಲ್ಲಲ್ಲ, ಏಕಾದಶಿ ವ್ರತವಂತೆ. ಏಕಾದಶಿ ವ್ರತವೇ? ಹೌದು ರಾಯ್ರೆ, ಅದರ ಫಲದಿಂದ ಅಲ್ಲಿ ಯಾರು ಸಾಯ್ತಾ ಇಲ್ಲ. ಇಟ್ಕೊಳ್ಳಿ ಪಾಶ, ನೀವೇ ಇಟ್ಕೊಳ್ಳಿ, ನೀವೇ ಹಾಕೊಳ್ಳಿ. ಚಿತ್ರಗುಪ್ತರೇ,
ರುಕ್ಮಯಣ್ಣ ರುಕ್ಮಯಣ್ಣ ನಿಮ್ಮ ಕುಟುಂಬದವನ ಅಲ್ಲಲ್ಲಲ್ಲಲ್ಲ. ರುಕ್ಮಾಂಗದ ಭೂಪ ಹಾ ಅವರೇ ಜಿಯ ಆಳುವವ ಯಾರೇ ಆಗಿರಲಿ ನಮ್ಮ ಕ್ರಮವನ್ನು ನಾವು ಬಿಡಬಾರದು. ಹೌದು ಜಿಯ. ಆಯಸ್ಸು ಮುಗಿದವ ಸಾಯಲೇಬೇಕು. ಹೌದು. ತಂಗಿ ಮೃತ್ಯು ಏನು ಮಾಡ ಅಪ್ಪಣೆಯಿರಲಿ, ಪಡೆದು ಸರಿಯಲ್ಲ. ಅಯೋಧ್ಯೆಯಿಂದ ಪ್ರೇತಗಳು ಬರುತ್ತಿಲ್ಲವೇ? ಈ ಪ್ರಪಂಚದಲ್ಲಿ ಪ್ರತಿ ದೇವತೆ ಮನಸ್ಸು ಮಾಡಿದರೆ ಸಾಯದೆ ಇರುವವ ಯಾರು? ಅಣ್ಣ, ನನಗಪ್ಪಣೆಯನ್ನು ಕೊಡು. ಆಯುಷ್ಯ ಮುಗಿದವರನ್ನು ನಾನು ಎಳೆದುಕೊಂಡು ಬರುತ್ತೇನೆ. ಸರಿ ತಂಗಿ, ನೀನು ಮುಂದೆ ಹೋಗು, ನಿನ್ನ ಹಿಂದೆ ನಾನು ಬರ್ತೇನೆ. ಹಾಗೇ ಆಗಲಿ. ಮೊದಲಾಗಿ ನಡೆಸುವ ನಾರಾಯಣ ನಾರಾಯಣ. ರುಕ್ಮಾಂಗದ ಭೂವರರ ಮಗನಾದ ಧರ್ಮಾಂಗದ ನಾಮಕನಾರಿದ್ದೇನೆ. ಇಂದು ನಮ್ಮ ಧರ್ಮಕ್ಕೆ ಚ್ಯುತಿಯಾಗುವ ಸ್ಥಿತಿ ಒದಗಿ ಬತ್ತಲ್ಲ. ತಂದೆಯವರಿಗೆ ನಾರದರು ಸೂಚಿಸಿದರಂತೆ ಯಮ ಮೃತ್ಯು ಪರಿವಾರ ಸಮೇತರಾಗಿ ಅಯೋಧ್ಯೆಗೆ ಕಂಟಕಪ್ರಾಯರಾಗಿ ಬಂದಿದ್ದಾರಂತೆ. ಅವರದ್ದು ತಡೆಯುವವರಾರು ಎಂದು ಚಿಂತೆಯಲ್ಲಿದ್ದಾಗ ಮಗನಾಗಿ ಧೈರ್ಯವನ್ನು ಹೇಳಿ ಬಂದಿದ್ದೇನೆ. ಮಾಂಡಲಿಕರಾದ ಭೂಪರನ್ನೆಲ್ಲ ಒಟ್ಟು ಸೇರಿಸಿದ್ದೇನೆ. 1ಕ್ಕೆ 9 ಮಡಿಯಾಗಿ ವ್ರತ ನೇಮಗಳನ್ನು ಮಾಡುವಂತೆ ನಮ್ಮವರಿಗೆ ಆಜ್ಞೆ ಇತ್ತಿದ್ದೇನೆ. ಶಸ್ತ್ರಾಸ್ತ್ರ ಸನ್ನದ್ಧನಾಗಿ ಯಮ ಮೃತ್ಯುವನ್ನು ಎದುರಿಸಲು ಮುಂದುವರಿಯುತ್ತೇನೆ.
ಪಾಳ್ಯದವರನ್ನ ಹಿಮ್ಮೆಟ್ಟಿಸಿದ್ಯಲ್ಲ, ನಿನ್ನನ್ನು ತಡೆದವಳು ನಾನೇ ಮೃತ್ಯು ದೇವತೆ. ಎಲ್ಲ ಕೂಳೆ ಕೂಳಿ ಕೇಳ್ದೆಯ ಎಂತ ಕೇಳ್ಯ? ನೀನು ಅನುಗ್ರಹ ದೃಷ್ಟಿಯಿಂದ ಬಂದರೆ ನೀನು ದೇವತೆ, ಅನಿಷ್ಟ ಕಾರಕಳಾಗಿ ಬಂದರೆ ನೀನು ಕೂಳೆ. ಕುಟುಂಬದತ್ತಿದ್ದ ನಮ್ಮ ಪ್ರಜೆಗಳನ್ನು ದಂಡಿಸಿದೆಯಾ? ನಿನ್ನನ್ನು ಸೇಡಿ ಬಿಸಾಡುತ್ತೇನೆ. ಬಾ ಮುಂದೆ. ಶಿಕ್ಷಿಸುವ ವಿಚಾರ ತನಗಿದೆಲ್ಲವ, ಶಿಕ್ಷಿಸುವ ವಿಚಾರ ತನಗಿದೆಲ್ಲವ. ಮೃತ್ಯುವನ್ನೇ ಗೆದ್ದೆಯೋ, ನಿನ್ನೆದುರು ಬಂದು ನಿಂತವ ಈ ದೊರೆಯ ಪಾಪ ಪುಣ್ಯವನ್ನು ಅರಿತು ಶಿಕ್ಷೆ ರಕ್ಷೆ ಕೊಡಬಲ್ಲ ಕರ್ತಕೃತ ಅಂತ ನಿದ್ದೇನೆ. ನನ್ನ ದಂಡಕ್ಕೆ ತಲೆ ಕೊಡಬೇಕಾದೀತು ಎಚ್ಚರ. ಗೆಲ್ಲಲು ಬೇಡ ಹರಿಯ ಬಂಧನ. ಗೆಲ್ಲಲು ಬೇಡ ಹರಿಯ ಬಂಧನ. ಕೆಣಕುವ ವಿಚಾರ ನಿನಗೆ ಕೊಟ್ಟ ನಾವನು, ಕೆಣಕುವ ವಿಚಾರ ನಿನಗೆ ಕೊಟ್ಟ ನಾವನು. ನಿನ್ನ ಬಗ್ಗೆ ಗೌರವ ನನಗೆ ಯಾವತ್ತೂ ಇದೆ. ಅದನ್ನು ಉಳಿಸಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ನಾವು ಕೂಳರಲ್ಲ, ಶ್ರೀಹರಿಯ ಭಕ್ತರು. ಆತನ ರಕ್ಷೆ ನಮ್ಮನ್ನು ಆವರಿಸಿರಲು ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಏನು ಸತ್ವ ತೋರಿಸುವೆಯೋ ಅಥವಾ ಹಿಂದಕ್ಕೆ ಸಾಗುವೆಯೋ? ಹಿಂದೆ ಹೋಗುವುದಕ್ಕೆ ಬಂದವನಲ್ಲ, ಕೊಂಡೇ ಹೋಗ್ತೇನೆ. ನಾನು ಕೊಟ್ಟೆ ಕಳಿಸ್ತೇನೆ.
ಶಿಮಿನಿ ನಗರಲ್ಲಿ ಬಿಸಳಿಸುತ್ತ ತಿರುಗುವುದು ಏನಂತೆ ನನ್ನ ಮಾತ್ರ ಕಿರೀಟ ದಟ್ಟಾಘಾತದಿಂದ ಹೊರಗಿರಬಹುದು. ನಿನ್ನನ್ನು ಉತ್ತರಿಸುವುದಕ್ಕಾಗಿ ಹರಿಪದಯುಗಳನ್ನು ನೆನೆದು ಇದಾ ತೆಗೆದಿದ್ದೇನೆ ವರವೈಷ್ಣವಾಸ್ತ್ರ. ಬಾ ಮುಂದೆ. ಪಾಶದಂಡವ ಎತ್ತಿದರು ಭಿನ್ನಯಿಸಿ ಹೋಗಲು ಬಂದೆನೆನುತ ಅತಿ ಕ್ಲೇಶದಿಂದಡಿಗೆರಗುತ್ತ ಎತ್ತುತ್ತಲೊರಸಿ ಕಂಬನಿಯ ಇದು ಭಂಗಕ್ಕೆ ತಂದನೆ ತರಣೀಶ ಪರಿಜನ ಸಹಿತ ಲಿಮ್ಮಯ ವಾಸುದೇವನ ಸೂರ್ಯಗೊಂಡರೆ ಶಿವ ಶಿವ ಎಂದ ಜಯ ಜಯ ಬ್ರಹ್ಮದೇವ ಯಮಧರ್ಮ ಕಾಪಾಡು ತಂದೆ ಕಾಪಾಡು. ಶೈಮಿನಿಯಲ್ಲಿರಬೇಕಾದ ನೀನು ಸತ್ಯಲೋಕದಲ್ಲಿ ಇತರರಿಗೆ ಭಯ ಹುಟ್ಟಿಸಬೇಕಾದ ನೀನು ಭೀತನಾದೆಯ. ಏನಾಯಿತು ಹೇಳು. ದೇವಾ ಪಾಶ ದಂಡ ಪದನಡಿಯಲ್ಲಿಟ್ಟಿದ್ದೇನೆ. ನನಗೆ ಇನ್ನು ಈ ಕೆಲಸ ಬೇಡ. ಯಾಕೆ ಏನಾಯಿತು. ದೇವಾ ನಿಷ್ಠೆಯಿಂದ ಕಾಯಕ ಮಾಡುತ್ತಾ ಇದ್ದೆ. ಹಾ ಅಯೋಧ್ಯೆಯ ರಸ ರುಕ್ಮಾಂಗದ ಏಕಾದಶಿ ವ್ರತವನ್ನ ಆಚರಿಸುತ್ತಿದ್ದಾನೆ. ಓಹೋ ಅದರ ಫಲವಾಗಿ ಆಯಸ್ಸು ಮುಗಿದ ಯಾರೂ ಸಾಯುತ್ತಾ ಇಲ್ಲ. ಇದಕ್ಕೆ ಏನಾದರೂ ಒಂದು ದಾರಿ ತೋರಿಸಿ, ಇಲ್ಲವಾದರೆ ಅಧಿಕಾರ ಹಿಂಪಡೆಯಿರಿ. ಅಧಿಕಾರ ನಿನ್ನಲ್ಲಿಯೇ ಇರಲಿ. ಒದಗಿದ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ನಾನು ವ್ಯವಸ್ಥೆ ಮಾಡುತ್ತೇನೆ. ತೆರಳು ನೀನು. ಹಾಗೆಯೇ ಆಗಲಿ ದೇವ. ಜಯ 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 ಜಯ. ಹರಿಗೆ ಬೇಸರವಾಗದಂತೆ ಯಮನ ಕರ್ಮಕ್ಕೆ ಅನುಕೂಲವಾಗುವಂತೆ ವಾತಾವರಣ ಪರಿವರ್ತನೆಯಾಗಬೇಕು. ಅದಕ್ಕಾಗಿ ಸಂಕಲ್ಪ ಸೃಷ್ಟಿ. ಇದೋ. ಲೋಕಮೋಹಿತೆ ಮತ್ತ ಆಗೆ ಮೋಹಿತೆ ಮತ್ತಾನೇಕ ಸಂಸ್ತುತಿಯಿಲ್ಲ ಕಮಲದೆ ಗಿರಿಗುತ್ತಲಿ ಮೋದನಗೆ ನೀ ಕರುಣಿಸ ಬೇಹುದು ಅಪ್ಪಣೆಗಳಿಂದ ನೀ ಕರುಣಿಸಬೇ
ಮಗಳೇ, ಅಡಿದಾವರೆಗಳಿಗೆ ಪ್ರಣಾಮಗಳು. ಲೋಕಮೋಹಕ ರೂಪವುಳ್ಳ ತರುಣಿಮಣಿಯಾದ ನನ್ನ ಸೃಷ್ಟಿ ಯಾಕಾಯಿತು? ಏನು ಸಂಕಲ್ಪ ಅರುಹುವಿರಾ ತಂದೆ? ಮಗಳೇ, ಮಗಳ ಮಾಹಿನಿ ಎಂಬ ಹೆಸರಿನ ತಾರೆಗೆ ಮಗಳೇ ಮಾಹಿನಿ ಎಂಬ ಹೆಸರಿಂದ ತಾರೆಗೆ ವಿಕಟ ಭೂಪದ ವ್ರತಗಳನ್ನು ನಡೆಸಿ ವಿಕಟ ಭೂಪದ ವ್ರತಗಳನ್ನೆಲ್ಲ ಮೋಹಿಸಿ ನಿನ್ನ ಕೀರ್ತಿಯ ನಾಗುತ್ತ ನಾಗುತ್ತ ಕೊಟ್ಟಲಾಗಿಯ ಪರಸ್ತಲಿ ಮಗಳೇ, ಅಪ್ಪ, ಲೋಕಮೋಹಕ ರೂಪವನ್ನು ಹೊಂದಿದ ನಿನಗೆ ಮೋಹಿನಿ ಎಂಬುದಾಗಿ ಹೆಸರನ್ನಿರಿಸಿದ್ದೇನೆ. ಆಗನಪ್ಪ. ಇದರ ಉದ್ದೇಶ ಹಾ. ಕರ್ಮ ಪ್ರಪಂಚದಲ್ಲಿ ಅಯೋಧ್ಯಾಧಿಪತಿಯಾದ ರುಕ್ಮಾಂಗದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದಾನೆ. ಓಹೋ. ಆತನ ಪ್ರತಿಯೊಬ್ಬ ಪ್ರಜೆಗಳು ಇದನ್ನು ಆಚರಿಸುವುದರಿಂದ ಯಮನ ಕರ್ಮಕ್ಕೆ ತೊಂದರೆಯಾಗಿದೆ. ನೀನು ಅವನ ವೃತ ಪರೀಕ್ಷೆಯು ಭಂಗವೂ ಮಾಡಬೇಕು. ಅವನನ್ನು ವಶಕ್ಕಿರಿಸಿ ಯಮನ ಕರ್ಮಕ್ಕೆ ಅನುಕೂಲ ಆಗಬೇಕು. ಇದು ಸಾಧ್ಯ ತಾನೇ? ಹಾ, ವಿಧಿಯ ಸೂತ್ರದಲ್ಲಿ ಜಗದ ಸಕಲವೂ ನಡೆಯುವುದು ಎಂಬಂತೆ ನಿಮ್ಮ ಸುತೆ ಭೂಪತಿಯ ವ್ರತ ಕೆಡಿಸಿ ನಿಮ್ಮ ಸಂಕಲ್ಪಕ್ಕನುಕೂಲೆಯಾಗುತ್ತಾಳೆ. ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡಿ. ಹೋಗಿ ಬಾ ಮಗಳೇ, ಶುಭವಾಗಲಿ. ತಂದೆಯಿಂದ ಅಪ್ಪಣೆಯನ್ನು ಪಡೆದಂತಾಗಿದೆ. ತಡ ಮಾಡುವುದಲ್ಲ, ನೇರವಾಗಿ ಅಯೋಧ್ಯೆಯತ್ತ ಸಾಗುತ್ತೇನೆ. ರೂಢಿ ಬಂದಿ ಸಂತದಲ್ಲಿ ಬೇಟೆಯಲಾಡಿ ವಿಪಿನಾಥರವ ಸಾಧಿಸುತ್ತ ನೋಡಿದನು ಮುಂದಿಸುವ ಮಲಯ ಚಲವ ವಿಭ್ರಮವಾಗ ಅರಮನೆಯನ್ನುಳಿದು ಅರಣ್ಯಕ್ಕೆ ಬಂದೆ. ಕಾರಣ ಮೃಗಬೇಟೆ. ಬೇಟೆಯಾಡಿ ನಮ್ಮವರನ್ನೆಲ್ಲ ಪುರಕ್ಕೆ ಕಳುಹಿಸಿದೆ. ವನವಿಹಾರಕ್ಕೆ ಮನಸ್ಸಾಗಿದೆ, ಹಾಗಾಗಿ ಮುಂದುವರಿಯುತ್ತೇನೆ. ಬಲ್ಬಳು ನಸುನಗೆ ಮಂದ ಗತಿಯೇ ಮುಲ್ದಿದೆ ನೋಡಿ ಮುಲ್ದಿದೆ ನೋಡಿ ಬಲ್ದೆಡು
ಓ ಹೆಣ್ಣೆ, ಆರು ನಿನ್ನನ್ನು ಬಿಟ್ಟ ತಡಕನ ಬೆಸರೇನು ಆರು ನಿನ್ನನ್ನು ಬಿಟ್ಟ ತಡಕನ ಬೆಸರೇನು ನೀರೆ ಪೇ ಅಲ್ವಯವ ನೀರೆ ಘೋರ ಕಾಂತಾರ ಕೈ ತಂದಿಹ ಘೋರ ಕಾಂತಾರ ಕೈ ತಂದಿಹ ನಿಜವಾದ ಕಾರಣವಿಲ್ಲವೆಂದು ಆರು ನಿನ್ನನ್ನು ಬಿಟ್ಟ ತನಕನ ಬೆಸರೇನು ನೀರೇ ಬೀಳಲ್ಲಯವ ಓ ಕನ್ಯಾಮಣಿ, ಓ ಹೆಣ್ಣೆ, ಹ ಅಮಮ ಅಮಮ, ಏನು ರೂಪ, ಏನು ಒಣಪು, ವಯ್ಯಾರ ಒಂದೊಮ್ಮೆಗೆ ಹ ಈ ಅರಣ್ಯದಲ್ಲಿ ಹಿಮಕರನೆ ಉದಯಿಸಿದ ಅನುಭವ. ಅತಿರೂಪವತಿಯಾದ ನಿನ್ನನ್ನು ಹ ಹೆತ್ತ ತಂದೆ ಯಾರು, ಪುಣ್ಯಗರ್ಭೆ ತಾಯಿ ಯಾರು, ಹ ಶುಭ ನಾಮವೇನು, ಅದರಲ್ಲೂ ನೀನೋರ್ವಳೆ ಈ ಕಾಡಿನಲ್ಲಿ ಬಂದೇನು ತಿಳಿಸುವೆಯಾ? ಅರುಹುಲಿನಾದಿಂದ ನಿತ್ಯವ ಸುರಕುಲ ಸಂಭೂತೆ ನಾನು ಕರೆವರು ಮೋಹಿನಿ ಮೋಹಿನಿ ಸುಮಲ ಅರಸಿ ಬಂದೆನು ಅರಸಿ ಬಂದೆನು ಓ ನಿಂತಹ ನಿಲುವು, ತೊಟ್ಟಂತಹ ವಸನ, ಆಡುವಂತಹ ವಾಕು, ಇದರಿಂದ ನೀನೊಬ್ಬ ಅವನಿಪಾಲಕನೆಂಬುದನ್ನಷ್ಟೇ ತರ್ಕಿಸಬಲ್ಲೆ. ಹಾಗಂತ ನಾನು ಸಾಮಾನ್ಯದವಳಲ್ಲ, ಮತ್ತೆ? ದೇವಕುಲ ಸಂಭವೆ, ಅಪ್ಪ ಬ್ರಹ್ಮ. ಅಮ್ಮ ಅಮ್ಮ ಗೊತ್ತಿಲ್ಲ, ಅಂದರೆ ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಬುದ್ಧಿ ಬಂದ ಮೇಲೆ ಗೊತ್ತಾಯಿತು ಊರವರು ನನ್ನನ್ನು ಸಲಹಿದರೆಂದು. ಓಹೋ, ಇದನ್ನೆಲ್ಲವನ್ನು ಕೊಟ್ಟರು. ನನ್ನ ರೂಪವನ್ನು ಕಂಡು ಮೋಹಿನಿ ಎಂಬುದಾಗಿ ಹೆಸರನ್ನಿಟ್ಟರು. ಮೋಹಿನಿ, ಹಾ, ಇಲ್ಲಿಗೇಕೆ ಬಂದೆ? ಅಲ್ಲಿ ನೋಡಿ, ವಿಧ ವಿಧವಾದಂತಹ ಹೂಗಳು, ಅವುಗಳನ್ನು ಕೊಯ್ಯಲೋಸುಗವಾಗಿ ಬಂದೆ. ಅಂದ ಹಾಗೆ ತಾವು ಸೂರ್ಯ ವಂಶಜ ಓಹೋ. ರುಕ್ಮಾಂಗದನೆಂದು ಹೆಸರು. ನಿನ್ನಲ್ಲಿ ಒಂದು ವಿಚಾರ. ಏನದು? ಓ ಚಂದಿರಾನನೇ, ಚಂದಿರ ಮುಖಿ ಕೇಳೆ ಮಲಯ ಜಗಲ್ಧಿನಿ ಗುಣಶೀಲೆ ಕೇಳ ಮುಖಿ ಕೇಳಿ ಮಲಯ ಜಗಲ್ಧಿನಿ ಗುಣಶೀಲೆ ಮಲಯ ಜಗಲ್ಧಿನಿ ಗುಣಶೀಲೆ ಹಿಂದಿನ ಭವದೊಳು ಕೈದಿಯ ಪುಣ್ಯ ಹಿಂದಿನ ಭವದೊಳು ಕೈದಿಯ ಪುಣ್ಯಗಳಿಂದ ನಿದುರಗಿ ತರುತ್ತೀನು ಚಂದಿರ ಮುಖಿ ಕೇಳಿ ಮಲಯ ಜಗಲ್ಧಿನಿ ಬಾರಿಗೆ ಓ ಚಂದಿರಾನನೇ, ರಾಜನ್, ನಿನ್ನ ತನುಗಂಧ
ನನ್ನನ್ನು ಆಕರ್ಷಿಸಿತು. ಓಹೋ, ಕೂಡಲೇ ಕೇಳಿ ಬಂತು ಸಂಗೀತ. ಹಾಡಿದವಳು ನೀನೇ. ನಾನೇ ಒಳ್ಳೆ ಕಂಠ. ಸೂರೆ ಹೋದಿ ಮನಸ್ಸೇ. ಹೌದೇ? ನೀನು ಇಲ್ಲಿರಬಾರದಪ್ಪ. ಇನ್ನೆಲ್ಲಿರಬೇಕು? ಊರಿನಲ್ಲಿರಬೇಕು. ಓಹೋ, ಇದು ಈ ಜನ್ಮದ ಪುಣ್ಯವಲ್ಲ, ಅದೇ. ಹಿಂದಿನ ಜನ್ಮದ್ದು. ಹ, ಯಾಕೆ ಸುತ್ತು ಬಳಸುವುದು? ನೀನು ಒಪ್ಪಿದರೆ ಹ. ನಾನಿನ್ನನ್ನು ಸತಿಯಾಗಿ ಪಡೆದು ಸುಖಿಸುವೆ. ಆಗದೆ ಅಯ್ಯ, ಬೇಡ ನಂಬೆನು ನಂಬೆನು ಎಲ್ಲ ಮಾಡಲಾಗಿದೆ ಮನವನು ರೂಢಿ ಪಾಲನೆ ಮಾತನು ಮೀರಿದರೆ ಮಾಡು ಭಾಷೆಯ ದೃಢವನು. ಬೇಡ ಬೇಡ ನಂಬೆನು ನಂಬೆನು. ಅಯ್ಯ, ಪತಿ, ನನಗೆ ಪುರುಷರ ಮೇಲೆ ವಿಶ್ವಾಸವೇ ಇಲ್ಲ. ಮೊದಲೊಂದು ಮದುವೆ ಆಗಿದೆ ತಾನೇ? ಆಗಿದೆ. ಮಗನು ಇದ್ದಾನಲ್ಲವೇ? ಇದ್ದಾನೆ. ಇವಳಿಗೆ ನನ್ನ ಚರಿತ್ರೆಯೆಲ್ಲ ಗೊತ್ತುಂಟು. ರಾಜ ನಾಂಬಹು ಅಲ್ಲ. ಆಗದೆ ಏನು? ಹಾಗಂತ ನಾನು ಒಪ್ಪಬೇಕಲ್ಲ. ನೀವು ನನ್ನನ್ನು ಅಪೇಕ್ಷಿಸುವುದು ಬೇಡ, ನನಗೆ ನಿಮ್ಮ ಮೇಲೆ ನಂಬಿಕೆಯೂ ಇಲ್ಲ. ನಿನಗೆ ವಿಶ್ವಾಸ ಬರಬೇಕಿದ್ದರೆ ನಾನೇನು ಮಾಡಬೇಕು? ನೀವು ದೃಢತೆ ಬರುವಂತಹ ಸಾಕ್ಷಿಪೂರ್ಣವಾದಂತಹ ವಾಕನ್ನಾಡಬೇಕು. ಹೆಂಡತಿ ಇದ್ದಾಳೆ, ಮಗನಿದ್ದಾನೆ, ನಾ ನಂಬಬೇಕಲ್ಲ. ಏನಂದೆ? ಹೆಂಡತಿ ಮಗ. ನಿನ್ನನ್ನು ಬಿಟ್ಟೇನೆ. ಓಹೋ, ಆತ್ಮ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು. ನೀನು ಅಪೇಕ್ಷಿಸಿದ ಕಾಲದಲ್ಲಿ ನಾ ಒದಗದೆ ಹೋದರೆ ನನ್ನ ಮಗನ ಶಿರವನ್ನಾದರೂ ಹ. ಮಡದಿಯ ತೊಡೆಯ ಮೇಲಿಟ್ಟು ಕಡಿದು ಕೊಟ್ಟೇನು. ಇದು ಶ್ರೀಹರಿಯ ಆಣೆ. ಸಂತೋಷವಾಯಿತು. ನನಗೂ ಬೇಕಾದದ್ದು ಇದೆ. ಯಾವುದು? ನನಗೆ ಬೇಕಾದದ್ದು ನೀವೇ. ಹಾಗಾದರೆ ಹೇಗೆ ಬಾ. ಸಕಲರು ಏಕಾದಶಿ ವೃತ್ತದಲ್ಲಿ ತಲ್ಲೀನರಾಗಿದ್ದಾರೆ. ಈತನ್ಮಧ್ಯೆ ದಿಗ್ವಿಜಯಕ್ಕಾಗಿ ಹೊರಟು ಬಂದವನಾದ ಅಂಗ ವಂಗ ಕಳಿಂಗ ಇದೇ ಮೊದಲಾದ ದೇಶಗಳನ್ನು ಗೆದ್ದುದಲ್ಲದೆ ಪ್ರತಿಷ್ಠಾನಪುರದ ಭರತ ಚಕ್ರವರ್ತಿಯಲ್ಲಿ ಕಾಳಗವದ್ದೆಸಗಿ ನಾರದರ ಸಾಂಗತ್ಯದಿಂದ ಸಂಧಾನ ಮಾಡಿಕೊಂಡು ಮುಂದುವರೆದಿದ್ದೇನೆ. ಇನ್ನು ನನ್ನ ಪಯಣ ಪಾತಾಳದೆಡೆಗೆ. ಮಣಿಪೀಠ ಏರಿದ ಕಾಲ ಏನಂತೆ ವರ್ತಮಾನ. ಮಾನವನೊಬ್ಬ ದಿಗ್ವಿಜಯಾರ್ಥಿಯಾಗಿ ಬಂದಿದ್ದಾನಂತೆ. ಉತ್ತರಿಸಬೇಕಾಗಿದೆ, ಹೊರಡುತ್ತೇನಂತೆ.
ಬಂದೆ. ನಿನ್ನ ಹೆಸರೇನು? ಉದ್ದೇಶ ತಿಳಿಸು. ಎಲ್ಲ ಕಮಲಾಶ್ವ ತಳಿಗಳು ಪ್ರದೀಪ ವರ್ತಮಾನ ಕಾಲದಲ್ಲಿ ಭೂತಳದಲ್ಲಿ ಶೋಭಿಸುತ್ತಿರುವ ನಗರವೇ ಅಯೋಧ್ಯೆ. ಅಲ್ಲಿ ಸೂರ್ಯವಂಶ ಸಂಭವನಾದ ರುಕ್ಮಾಂಗದನ ಮಗನಾದ ಧರ್ಮಾಂಗದ ಎಂಬ ನಾಮ ಹೊತ್ತವರು ನಾನು. ದಿಗ್ವಿಜಯವಾತ್ತು ಬಂದಿದ್ದೇನೆ. ಏನು ಕಪ್ಪವನ್ನು ಕೊಟ್ಟು ಶರಣಾಗುವೆಯಾ ಅಥವಾ ಯುದ್ಧಕ್ಕೆ ನಿಲ್ಲುವೆಯಾ? ಎಲ್ಲ ಬಾಲಕ, ನಿನಗೆ ಕಪ್ಪ ಅಲ್ಲ, ಹೆಡೆ ಎತ್ತಿ ಪೃಥ್ವಿಲೋಕದ ದರ್ಶನ ಮಾಡಿಸುತ್ತೇನೆ. ಬಾ ಮುಂದೆ. ಶರಣು ಹರಿಭಕ್ತನಾದ ನೀನು ಸಮರ್ಥನಿದ್ದೀಯ. ಕಪ್ಪ ಕಾಣಿಕೆಗಳನ್ನು ಇದ್ದೆ ನಿನ್ನ ವಿಜಯಯಾನ ಮುಂದುವರೆಯಲಿ. ಮುಂದುವರಿಯುತ್ತೇನೆ. ದೇವಾಲಯದೊಳಗೆ ಹಂಸನಿಪ್ಪ ನಿನ್ನನು ಭಕ್ತಿಯೊಳಗೆ ತುಂಬಿದ ಜ್ಞಾನ ನಿರ್ಮಾಲ್ಯವ ತೆಗೆಯುತ್ತ ಸಂಭ್ರಮದೊಳು ಪೂಜಿಸುವೆ ನಿತ್ಯಾನಂದಲೇ ಇಲ್ಲವಾದರೆ ಇಷ್ಟೊತ್ತಿಗೆ ಯಾವತ್ತೂ ನನ್ನ ಬಳಿಯಲ್ಲಿರಬೇಕಾದ ನೀವು ಇವತ್ತೇನು ಆ ಪೂಜೆಯನ್ನು ಬಿಟ್ಟು ಈ ಪೂಜೆಯನ್ನು ಬಿಟ್ಟು ಆ ಪೂಜೆಯಲ್ಲಿರುವುದು? ಮೋಹಿನಿ, ಎಲ್ಲಿ ಯಾವಾಗ ಹೇಗೆ ಮಾತನಾಡಬೇಕೆಂಬ ಪ್ರಜ್ಞೆ ಬೇಡವೇ? ಏನಾಯ್ತು? ಇಂದು ಏಕಾದಶಿ ವ್ರತ. ಅನ್ನ ಪಾನಗಳನ್ನು ಬಿಟ್ಟು ಶ್ರೀ ಹರಿಯನ್ನು ಧ್ಯಾನಿಸುವ ಹೊತ್ತು. ಹಾಗಾಗಿ ಪೂಜೆಯಲ್ಲಿದ್ದೇನೆ. ನಾಳೆ ನಿನ್ನೊಂದಿಗೆ ಹೋಗು ಇಲ್ಲಿಂದ. ಓ ವರಮನೋಹರ, ಓ ವರಮನೋಹರ ಲಾಲಿಸು ಏನೇ ಸುಂದರ ಕಾರ್ಯ ಕರುಣದಿ ದಯೆಯಿರಿಸು ಲಾಲಿಸು ಆಯೆ 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 ಸುಂದರ ಕಾಯ ಕರುಣದಿ ದಯೆಯಿರಿಸು ದಯೆಯಿರಿಸು ವರಮನು ಹರಲಾಲಿಸು ಸುಂದರ ಕಾಯ ಕರುಣದಿ ದಯವಿರಿಸು ಪರಿಮಳಿಪ ಶ್ರೀಕಂಠನು ಹರುಷನು ಕೂಸುವೆನು ತನುವಿಗೆ ಹರುಷನು ಕೂಸುವೆನು ತನುವಿಗೆ ಭರದುಳಾಲಂಗಿಸುತ್ತ ಸ್ಮರ ಶರದುರಿಯ ಆರಿಸು ಬೇಗ ಬಾಬಾ ಬೇಗ ಬಾಬಾ
ಪಾಲಿಸು ಸುಂದರಿ ಕಾಯ ಕರುಣದಿ ದಯವಿರಿಸು ಓ ವರಮನೋಹರ, ಏನೇ ನಿನ್ನದು? ಅಂದೇ ನನ್ನ ಮನವನ್ನು ಸೂರೆಗೊಂಡವರು ನೀವು. ಹಾ. ನಿಮ್ಮ ಸುಂದರವಾದಂತಹ ಕಾಯಕ್ಕೆ ಮರುಳಾದ ಹಾ. ಕಾಲ ಕಾಲಕ್ಕೆ ಬೇಕಾದಂತಹ ತನಸುಖವನ್ನು ಕೊಟ್ಟವರು ನೀವು. ಆದ್ದರಿಂದ ಆ ಸ್ಮರಶರ ನನ್ನನ್ನು ಬಾಧಿಸುತ್ತಾ ಇದೆ. ಪೂಜೆಯನ್ನು ಮತ್ತೆ ಮಾಡಿ ನನಗೆ ತನಸುಖವನ್ನು ಕೊಡಿ. ಬನ್ನಿ 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 ಬನ್ನಿ. ಮೋಹಿನಿ, ಹಿಡಿದವನು ಹಿಡಿದು ನಾನೇ ಎತ್ತರ ಭಂಗ ಪಡಿತ ಬೇಡ ಕಾಡುತ್ತಾಳೆ ಜಡ ಜಡಯನಿ ಸೈನಿ ಚಂದ್ರಗನುಪವರನು ಎದಲೊಡನೆ ಸಂಧ್ಯಾವನ ಕೇಳುತ್ತ ಮೋಹಿನಿ, ಏನಾಡುತ್ತಿರುವೆ? ಏನಾಯ್ತು? ಯಾವುದೇ ಕಾರಣಕ್ಕೂ ಹಿಡಿದ ವೃತವನ್ನು ಬಿಡುವವನು ನಾನಲ್ಲ. ಓಹೋ, ನನ್ನ ವೃತಕ್ಕೆ ಭಂಗ ತರಬೇಡ. ನೀನು ನನ್ನೊಂದಿಗೆ ಪೂಜೆಯಲ್ಲಿ ಇಲ್ಲ ಭಾಗಿ. ಇಲ್ಲ, ಆಡಿದ ಮಾತನ್ನು ಮೀರಿ ಹೀಗಾಡಿದರೆ ನಾವು ಒಪ್ಪಲಾರೆ. ಮೋಹಿನಿ, ಹಠ ಮಾಡಬೇಡವೆ. ನಿನಗಿಂತ ನನ್ನ ಹೆಂಡತಿಯೇ 1000 ಪಾಲಾದೀತು. ತಂಗಿ, ಏನು? ನೀನು ಏನು ಹೇಳುತ್ತಿರುವೆ? ತಂಗಿ ಕೇಳೆ ಪ್ರೀತಿಯ ಧೀನತೆ ತನ್ಮನೋರಥಕ್ಕೆ ಭಂಗ ತರುವುದುಳ್ಟೆ ಲೋಕದೇ ಮಂಗಳಾಗಿ ಪತಿವೃತೆಯರು ಪ್ರಿಯ ಮನದಂತೆ ನಡೆವರೆಲ್ಲರು ತಂಗಿ ತಂಗಿ ಮೋಹಿನಿ, ನೀನು ಏನನ್ನು ಕೇಳುತ್ತಿರುವೆ? ಏನಾಯ್ತು? ಸತಿ ಪತಿಯ ಅಧೀನ. ಅವನ ಮನದ ಇಚ್ಛೆಗೆ ತಡೆ ಒಡ್ಡುವುದಲ್ಲ. ಗಂಡನ ಮನೋರಥಕ್ಕೆ ಹೆಂಡತಿಯೇ ಸಾರಥಿ. ಹಾ ಹಾ, ಪತಿವ್ರತ ಎನಿಸುವುದು ವ್ರತಾದಿ ಕರ್ಮಕ್ಕೆ ಪೂರಕಳಾದಾಗ. ಹೌದು. ಹಾಗಾಗಿ ಮಾರಕಳಾಗಬೇಡ, ಸಹಕರಿಸು. ಆಹಾಹಾ, ನಿನ್ನಲ್ಲಿ ಕೇಳಿದವರು ಯಾರು? ನೀನು ಪತಿವ್ರತೆ ಅಲ್ಲ, ಪತಿ ಕೊರತೆ. ಇಲ್ಲವಾದರೆ ವ್ರತ ವ್ರತ. ಭಾಷೆ ಕೊಡುವಾಗ ತಲೆ ಸರಿ ಇರಲಿಲ್ಲವೇ ಅವರಿಗೆ? ಈಗ ಕೊಟ್ಟ ಮಾತು ಇಲ್ಲ ಎಂಬುದಾಗಿ ಹೇಳಲಿ ಈಗ ಹೊರಟೆ. ಮೋಹಿನಿ, ನಿಲ್ಲು. ಕಾಡಬೇಡ್ವೆ. ಈ ವ್ರತಕ್ಕಿಂತ ನೀನು ದೊಡ್ಡವಳಲ್ಲ. ಯಾವತ್ತೂ ನನ್ನ ಮಾತನ್ನು ನಡೆಸಿಯೇ ನಡೆಸುತ್ತೇನೆ. ನಡೆಸುತ್ತೀಯಾ? ಹಾಗಾದ್ರೆ ಅಂದಾಡಿದಂತಹ ಮಾತು ಮಡದಿಯ ತೊಡೆಯ ಮೇಲೆ ಮಗನ ತಲೆಯನ್ನಿರಿಸಿ ಕಡಿಮೆಂದು ಈಗ ಕೊಡು, ಮತ್ತೆ ವ್ರತ ಮಾಡು. ಅಯ್ಯೋ! ಪಿತನ ಮನೋರಥಗಳನ್ನು ಮೀರಿದ ಅತಿಶಯವು ನಡೆಸುವನು ಸುತ್ತನೆಂದು ಗ್ರಹಿಸಬೇಕೀಗ ಏಕಾದಶಿ ವ್ರತವ ತ್ಯಜಿಸಿದ ಶಿರವನು ಸತಿಗೆ ಅರ್ಪಿಸು ಖಡ್ಗ ಮುಖದಲ್ಲಿ ಅಮ್ಮ, ಏನಿದು? ಇಂದು ಹರಿವ್ರತ. ಆನಂದದಿಂದ ಪೂಜೆಯಲ್ಲಿರಬೇಕಾದ ನೀವು ಕಣ್ಣೀರು ಸುರಿಸುತ್ತಿರುವಿರಿ. ಏನು ಚಿತ್ತ ಅಪ್ಪ? ನನ್ನಲ್ಲಿ ಹೇಳು, ನಾನು ನಡೆಸಿಕೊಡುತ್ತೇನೆ. ಏನೆಂದು ಹೇಳಲಿ ಮಗನೇ? ಅವರೆಲ್ಲಿ ಹೇಳುತ್ತಾರೆ? ನಾನು ಹೇಳುತ್ತೇನೆ. ಏನಪ್ಪ ಹೇಳು. ತಂದೆ ನನ್ನನ್ನು ಬಯಸಿದಂತಹ ಆ ಕಾಲದಲ್ಲಿ ಒಂದು ವಾಕಿತ್ತರು. ಏನಪ್ಪ? ನಾನು ನಿಮ್ಮ ಜೊತೆ ಬರಲಾರೆನೆಂದಾಗ ನನಗೆ ಭಾಷೆಯನ್ನು ಕೊಟ್ಟರು. ಏನೆಂದು? ಹೆಂಡತಿಯ ತೊಡೆಯ ಮೇಲೆ ಮಗನ ತಲೆಯನ್ನಿರಿಸಿ ಈಗ ನಾನು ತನಸುಖವನ್ನು ಕೇಳಿದರೆ ಪೂಜೆಗೆ ಕುಳಿತಿದ್ದಾರಂತೆ. ಏಕಾದಶಿಯಂತೆ ಒಂದೋ ನಾ ಕೇಳಿದ್ದನ್ನು ಕೊಡಬೇಕು, ಇಲ್ಲವಾದರೆ ಕೊಟ್ಟ ಮಾತನ್ನು ನಡೆಸಬೇಕು. ಅಪ್ಪ, ಇಷ್ಟೇ ತಾನೇ? ಅಪ್ಪ, ಯಾಕೆ ಚಿಂತಿಸುತ್ತೀರಿ? ತದು ಸ್ಥಿರವಲ್ಲ, ಮಾತು ಮಾತೆಯಾಗಬೇಕು. ಮಗನಿಗಿಂತ ಏಕಾದಶಿ ವೃಥವೇ ಪ್ರಧಾನ. ಅಮ್ಮ, ಮಗನೇ, ಕುಳಿತುಕೊಳ್ಳಿ. ಬೇಡ ಮಗನೇ. ಇದು ಹಿಡಿಯಿರಿ ಖಡ್ಗ. ನನ್ನ ತಲೆಯನ್ನು ಹರಿ ಸಮರ್ಪಿತಗೊಳಿಸಿ. ಅಯ್ಯೋ! ಎಂದು ನಿಶ್ಚಯಿಸುತ್ತಾನಾಗ ರುಕ್ಮ
ಸುಂದರ ಆಂಗಿಯ ಭಾಷೆಗಳನ್ನು ಚಲ್ದದಿ ನಡೆಸುವೆ ಎನ್ನುತ್ತ ಚಲ್ದದಿ ನಡೆಸುವೆ ಎನ್ನುತ್ತ ಕಟ್ಟಬಗೊಂಡು ನಲ್ದನನುಳು ಬೀಳ್ದದಾಗ ಮಗನೇ ಅಯ್ಯೋ ನನ್ನ ವಿಧಿಯೇ, ಯಾವ ಜನ್ಮದ ಪಾಪ ಕರ್ಮವೋ ಸಂಸಾರ ವೃಕ್ಷದ ಬೀಜವನ್ನೇ ಸಟ್ಟು ನುಂಗಿದ ಪಾಪಿ ನಾನಾದೆ. ಇಲ್ಲ ಮಗ, ಇಲ್ಲ, ಕೊಳೆಯಪ್ಪ. ಕಡಿಯಲಾರೆ, ಕಡಿಯಲಾರೆ. ಸಾಕು, ನಿಮ್ಮ ನಾಟಕ ಸಾಕು. ಮಗನೊಂದಿಗೆ ನೆಮ್ಮದಿಯಾಗಿರಿ. ನಾ ಹೋಗ್ತೇನೆ. ಮೋಹಿನಿ, ನಿಲ್ಲು. ಶ್ರೀಹರಿ, ನಾನು ಎನ್ನುವುದನ್ನು ಮರೆತೆ, ನನ್ನದು ಎನ್ನುವುದನ್ನು ಬಿಟ್ಟೆ. ಇದು ನಿನ್ನದು. ಉಳಿಸು ಅಥವಾ ಅಳಿಸು. ಬೇಡ ನಾರಾಯಣ, 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 ನಾರಾಯಣ. ಯಾಕೆ ಚಿಂತಿಸುತ್ತೀರಿ? ಕಣೀರಪ್ಪ, ಮಗನಿಗಿಂತ ಏಕಾದಶಿ ವೃತವೇ ಪ್ರಧಾನ ಅಪ್ಪ. ಕೊಟ್ಟ ಮಾತನ್ನು ನೆರವೇರಿಸಿ ಕಣೀರಪ್ಪ. ಮಗನಿಗಿರೋ ಬುದ್ಧಿ ಅಪ್ಪನಿಗಿಲ್ಲ. ಶ್ರೀಹರಿ, ಶ್ರೀಹರಿ, ಶ್ರೀಹರಿ. ಪರಮಾಕರ ನೀನು ಬಿಡು ಕರದ ಪೂರಜಿಯಲ್ಲ ಪರಮಾಕರ ನೀನು ಬಿಡು ಕರದ ಪೂರಜಿಯಲ್ಲ ಹರಿದಿನ ವ್ರತದೊಳನು ನಂದದೊಳೆ ಕ್ಷಣದ ಕಾಲದ ಹರುಷಗಳಾಯಿತು ಪರಮಾಕರ ನೀನು ಬಿಡು ಕರದ ಪೂರಜಿಯಲ್ಲ ಜಯ ಜಯ, ಜಯ ಜಯ, ಜಯ ಜಯ. ರುಕ್ಮಾಂಗದ ಸ್ವಾಮಿ, ನೀನೇ ನನ್ನ ಪರಮ ಭಕ್ತ. ಧನ್ಯನಾದಿ ದೇವ. ಮೆಚ್ಚಿದೆ. ತನ್ನ ಮಗನ ತಲೆಯನ್ನಾದರೂ ವೃತದ ಪಾಲನೆಗಾಗಿ ಬಲಿ ಕೊಡುವುದಕ್ಕೆ ಮುಂದಾದೆ. ಹೌದು ದೇವ. ನಿನ್ನ ಮಗನು, ಮಡದಿಯು, ಪ್ರಜೆಗಳು ಎಲ್ಲರೂ ಪರಮ ಭಕ್ತರೇ. ಇವಳು ಬ್ರಹ್ಮನ ಮಗಳು. ನಿನ್ನ ಪರೀಕ್ಷೆಗಾಗಿ ವಿಧಿಯಾಜ್ಞೆಯಂತೆ ಹೀಗೆ ಮಾಡಿದ್ದಾಳೆ. ಇವಳದು ತಪ್ಪಿಲ್ಲ. ನಿನ್ನ ಭಕ್ತಿ ಜಯಿಸಿತು. ಇನ್ನು ಮುಂದೆ ಈ ಏಕಾದಶಿಗೆ ಮೋಹಿನಿ ಏಕಾದಶಿ ಎಂದು ಹೆಸರಾಗುತ್ತದೆ. ಎಲ್ಲರೂ ಆಚರಿಸುತ್ತಾ ಬನ್ನಿ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನಂ ಯೋಗಿರ್ಧ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ